ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿಲ್ಲ. ಸೊ ಯಾವಾಗ ಬರುತ್ತೆ ಅಂತ ಫಲಾನುಭವಿಗಳು ತುಂಬಾ ಕ್ವೆಶನನ್ನು ಮಾಡ್ತಿದ್ದೀರಾ. ಸೊ ಇದ್ರ ಜೊತೆಗೆ 2,000 ಪ್ಲಸ್ 800 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ದೀರಾ. ಸೊ ಹಾಗಿದ್ರೆ ಆ ಒಂದು ಹಣ ಯಾವುದು ಅಂತ ಕೂಡ ಕ್ವೆಶನನ್ನು ಮಾಡ್ಬೋದು. ಇದ್ರ ಜೊತೆಗೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಬಗ್ಗೆ ಕೂಡ ಒಂದು ಚಿಕ್ಕದಾಗಿ ಡಿಸ್ಕಷನನ್ನು ಮಾಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅತ್ಯಾಚಾರದ ಘಟನೆ ಅಂತ ಹೇಳ್ಬೋದು. ಏನಂತ ಅಂದರೆ 5 ವರ್ಷದ ಚಿಕ್ಕ ಬಾಲಕಿ ಅನ್ನೋದಕ್ಕಿಂತ ಮಗು ಅಂತಲೇ ಹೇಳ್ಬೋದು. ಸೊ ಆ ಒಂದು ಹುಡುಗಿಯನ್ನು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಬಿಹಾರ ಮೂಲದ ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೆ, ಕರ್ಕೊಂಡೋಗಿ ಮನೆ ಮುಂದ್ಗಡೆ ಏನು ಶೆಡ್ ಇರುತ್ತೆ ಸೊ ಆ ಒಂದು ಶೆಡ್ಡಲ್ಲಿರುವಂತಹ ಬಾತ್ರೂಮಲ್ಲಿ ಕೊಲೆಯನ್ನು ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡೋಗಿ ಅತ್ಯಾಚಾರ, ದೌರ್ಜನ್ಯ, ಕ್ರೂರತನವನ್ನು ತೋರಿಸಿರೋದು ತುಂಬಾ ಬೇಸರವಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು. ಏಕೆಂತಂದರೆ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿರ್ತವೆ, ನಿಮ್ಮ ಮನೆಗಳಲ್ಲೂ ಕೂಡ ಮಕ್ಕಳಿರ್ತವೆ. ಆದಷ್ಟು ಇವಾಗ ರಜೆ ಇರೋದ್ರಿಂದ ಮಕ್ಕಳೇನು ಮಾಡ್ತಾ ಇರ್ತಾರೆ, ಮನೆ ಮುಂದೆ ಆಟ ಆಡ್ತಿರ್ತಾರೆ. ಸೊ ಅವ್ರಗಳ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ಚಿಕ್ಕವರಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ, ಅವ್ರ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಕೊಟ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವಾಗ ನಡೆದಿರುವಂತಹ ಘಟನೆ ಬಂದು ಹುಬ್ಬಳ್ಳಿಯಲ್ಲಿ. ಸೊ ಆ ಒಂದು ಅವರ ಅಪ್ಪ ಬಂದುಬಿಟ್ಟು ಪೇಂಟರ್ ಕೆಲಸವನ್ನು ಮಾಡ್ತಾರೆ, ಅಮ್ಮ ಬಂದುಬಿಟ್ಟು ಮನೆ ಕೆಲಸವನ್ನು ಮಾಡಿಬಿಟ್ಟು ಪಾರ್ಲರಲ್ಲಿ ಸ್ವಲ್ಪ ಅಂದರೆ ಆಫ್ಟರ್ನೂನು ಕೆಲಸಕ್ಕೆ ಹೋಗೋರಂತೆ. ಮನೆ ಮುಂದೆ ಆಡ್ತಿರುವಂತಹ ಮಗುನ ಕರ್ಕೊಂಡೋಗಿ ಈ ರೀತಿ ಅತ್ಯಾಚಾರವನ್ನು ಎಸಗಿರುವಂಥದ್ದು. ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಸಾಯಿಸಿದ್ರೂ ಕೂಡ ಇವಾಗ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿಬಿಟ್ಟು ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಆ ಮಗುವನ್ನ ಕೊಂದಿದ್ದಾರೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಆದಷ್ಟು ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇದಕ್ಕಿಂತ ಇನ್ನು ಹೆಚ್ಚಿಗೆ ಏನೂ ಹೇಳೋದಕ್ಕೆ ಆಗೋದಿಲ್ಲ. ಮಕ್ಕಳನ್ನ ಆದಷ್ಟು ಎಷ್ಟು ಜೋಪಾನ ಮಾಡ್ತೀವೋ ಅಷ್ಟು ಕಡಿಮೆನೇ ನಾವು ಎಷ್ಟು ಮಾಡಿದ್ರೂ ಕೂಡ. ಹಾಗಾಗಿ ಹೇಳ್ತಿರುವಂಥದ್ದು. ಸೊ ಆ ಒಂದು ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಬೇಡ್ಕೊಳ್ಳೋಣ. ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣಕ್ಕೆ ಬರೋದಾದರೆ ಆಲ್ಮೋಸ್ಟ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಇನ್ನು 4-5 ದಿನ ಆದಮೇಲೆ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ. ಇದರ ನಡುವೆ ಕೆಲವೊಂದು ಫಲಾನುಭವಿಗಳು ಹೇಳ್ತಾ ಇದ್ರು 18ನೇ ಕಂತಿನ ಹಣನೇ ನಮಗಿನ್ನೂ ಕೂಡ ಜಮಾ ಆಗಿಲ್ಲ ಅಂತ. ಇವಾಗ ಸರ್ಕಾರದ ಕಡೆಯಿಂದ ಬರ್ತಿರೋ ಮಾಹಿತಿ ಏನಂತ ಅಂದರೆ 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಸೊ ಅಂಥವ್ರಿಗೆ ಇವಾಗ ಆಲ್ರೆಡಿ ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೇನು ನಾಳೆ ಅಥವಾ ನಾಡಿದ್ದು ಒಳಗಡೆ ಏನು ಮಾಡ್ತಾರೆ, ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿನ್ನೆಯಿಂದನೇ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿಗಳು ಹರಿದಾಡ್ತಾ ಇತ್ತು. ಬಟ್ ಯಾರಿಗೂ ಕೂಡ ಬಂದಿರೋ ರೀತಿ ಕಾಣಿಸ್ತಿಲ್ಲ. ಸರ್ಕಾರದ ಕಡೆಯಿಂದನೂ ಕೂಡ ಮಾಹಿತಿ ಬಂದಿಲ್ಲ. ನಾಳೆ ಅಥವಾ ನಾಡಿದ್ದು ಏನಿದೆ ಸೊ ಆವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತ ಎಲ್ಲ ಕಡೆನೂ ಕೂಡ ನ್ಯೂಸ್ ಹರಿದಾಡ್ತಾ ಇದೆ. ಇವಾಗ ಏನು 18ನೇ ಕಂತಿನ ಹಣ ಬಂದಿಲ್ಲ ಅಂತ ಮೆಸೇಜ್ ಮಾಡ್ತಿದ್ರು. ಸೊ ಅಂಥವರೆಲ್ಲ ಇವಾಗ ಹಣ ಬಂದಿದೆ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗಾಗಿ 18ನೇ ಕಂತು ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದಾರೆ. ಇವಾಗ ಟ್ಯಾಕ್ಸು, GST ಯಾರೆಲ್ಲ ಕಟ್ತಾ ಇರಲಿಲ್ಲ ಸೊ ಅಂಥವ್ರಿಗೂ ಸ್ಟೇಟಸ್ ಆ ರೀತಿ ತೋರಿಸ್ತಿತ್ತು. ಅವರನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಿದ್ರು. ಸೊ ಅದನ್ನು ಕೂಡ ಇವಾಗ ಆಲ್ರೆಡಿ ಕ್ಲಿಯರ್ ಮಾಡಿ ಹಣವನ್ನು ಅವ್ರಿಗೂ ಕೂಡ ಜಮಾ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು 19ನೇ ಕಂತಿನ ಹಣ ಈ ವೀಕ್ ಏನಿದೆ ಸೊ ಈ ವೀಕ್ ಎಂಡಿಂಗ್ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ ಅಂತಲೇ ಹೇಳ್ಬೋದು. ಇಲ್ಲೇನಂತ ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿದೆ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಮೆಸೇಜನ್ನು ಕೆಲವರು ಮಾಡ್ತಾ ಇರ್ತೀರಾ. ಸೊ ಫಸ್ಟು ನಾವು ನೀಡುವಂತಹ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ನೀವು ತಿಳ್ಕೊಳ್ಳಿ. ಆಮೇಲೆ ಏನಿದ್ರು ಕೂಡ ನಮ್ಗೆ ಬಂದಿಲ್ವಾ ಅಂತ ಆಮೇಲೆ ಏನಾದರೂ ಮೆಸೇಜನ್ನು ನೀವು ಮಾಡಿ. ಸೊ ಹಾಗಾಗಿ ಹೇಳ್ತಿರುವಂಥದ್ದು ಈ ವೀಕು ಸ್ವಲ್ಪ ವೆಯ್ಟ್ ಮಾಡಿ. ಈ ವೀಕ್ ಒಳಗಡೆ ಅಂತಂದರೆ ನಾಳೆ ನಾಡಿದ್ರೊಳಗಡೆ ನಿಮಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.